84 ಕ್ವಾರ್ಟರ್ಸ್ ಬಗ್ಗೆ ಕಲಿಸಿದ್ದೀವಿ. ಚಿಂತಾಮಣಿಯಲ್ಲಿ ಕೂಡ ನಾವು ಮೊನ್ನೆ 36 ಕ್ವಾರ್ಟರ್ಸ್ ಕಲಿಸಿದ್ವಿ. ಅದು ಬದಲಾಗಿ ಇವಾಗ ನಮಗೆ ಲಾಸ್ಟ್ ಟೈಮ್ 12 ಕ್ವಾರ್ಟರ್ಸ್ PC ಮತ್ತೆ 6 ಆಫೀಸರ್ ಕ್ವಾರ್ಟರ್ಸ್ ಕೊಟ್ಟಿದ್ದು. ಅದು ಚಿಂತಾಮಣಿಯಲ್ಲಿ ಯಾವುದೋ ಒಂದು ಇಶ್ಯೂ ಇತ್ತು, ಈ ಕಾರಣ ಬಗ್ಗೆ ಇದು ಈಗ ಚಿಕ್ಕಬಳ್ಳಾಪುರ ಟ್ರಾನ್ಸ್ಫರ್ ಮಾಡಿದ್ದಾರೆ. ಬಟ್ ನಾನು ಸೀನಿಯರ್ ಆಫೀಸರ್ ಜೊತೆ ಕೂಡ ಮಾತಾಡಿದ್ದೀನಿ ಈ ಮುಂದೆ ನಮಗೆ ಚಿಂತಾಮಣಿಯಲ್ಲಿ ಕೂಡ ಕ್ವಾರ್ಟರ್ಸ್ ತುಂಬಾ ಅವಶ್ಯಕತೆ ಇದೆ, ಆ ಜಾಗ ಕೂಡ ಕೊಡಬೇಕು. ಜೊತೆಗೆ ಸರ್, ತಾವು ಬಂದಿದ್ದೀರಿ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ತಮ್ಮ ಗಮನಕ್ಕೆ ಹೇಳ್ತೀನಿ ಸರ್. ಈಗ ನಿನ್ನೆ ನನ್ನ ಗಮನಕ್ಕೆ ಬಂದಿದೆ, ನಮ್ಮ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು AW ಅವರು ಹೇಳಿದ್ದಾರೆ ಇದು ನಮ್ಮ DPOದು SP ಆಫೀಸ್ದು ಪ್ಲಾನ್ ತುಂಬ ಸೀರಿಯಸ್ ಆಗಿ ತಗೊಳ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಒಂದು ಬಜೆಟ್ ಆ ಬಿಲ್ಡಿಂಗ್ ಬಗ್ಗೆ ಕೂಡ ಕೊಡಬೇಕು, ಅದು ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಸರ್. ಆ DPO ಬಗ್ಗೆ ಸರ್ ನಾವು ಒಂದು ಆಲ್ರೆಡಿ ನಮ್ಮ DSP ಆಫೀಸ್ ಏನಿದೆ ಆ ಜಾಗಕ್ಕೆ ನಾವು ಮೊದಲೇ ಪ್ರಪೋಸ್ ಮಾಡಿದ್ದೀವಿ ಸರ್. ಬಟ್ ಇನ್ನೊಂದು ಜಾಗ ನಾವು ಸ್ವಲ್ಪ ಅದನ್ನು ಐಡೆಂಟಿಫೈ ಮಾಡಿದ್ದೀವಿ. ಸೊ ತಮಗೆ ಅದೇ ನಮ್ಮ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಸಿನ್ಸ್ ನಮ್ಮ SP ಆಫೀಸ್ ಈಗ ಸಿಟಿಯಿಂದ ತುಂಬ ದೂರ ಇದೆ, ಪಬ್ಲಿಕ್ಗೆ ತುಂಬ ಕಷ್ಟ ಆಗ್ತದೆ. ಸೊ ದಯವಿಟ್ಟು ತಾವು ಕೂಡ ನಮಗೆ ಈ ವಿಷಯ ಬಗ್ಗೆ ಗೈಡೆನ್ಸ್ ಕೊಡಿ ಸರ್. ಇವತ್ತು ದಿನ ಸರ್ ತಾವು ಈ ಪ್ರೋಗ್ರಾಮ್ ಬಂದಿದ್ದೀರಿ, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಎಲ್ಲ ನಮ್ಮ ಸ್ಟಾಫ್ದವರು ಕೂಡ ಬಂದಿದ್ದಾರೆ, ಲೋಕಲ್ ಪಬ್ಲಿಕ್ದವರು ಮತ್ತು ಲೋಕಲ್ ಲೀಡರ್ಸ್ ಕೂಡ ಬಂದಿದ್ದಾರೆ. ಅವರೆಲ್ಲರಿಗೆ ನಾನು ಧನ್ಯವಾದ ತಿಳಿಸ್ತಾ ನನ್ನ ಮಾತು. ಸುಮಾರು 6 ಕೋಟಿಯಲ್ಲಿ ಇವತ್ತು ಈ ವಸತಿ ಸಮುಚ್ಚಯ ಆಗ್ತಾ ಇದೆ ಅಂತಕ್ಕಂಥದ್ದು. ನನ್ನ ಅಭಿಪ್ರಾಯದಲ್ಲಿ ಕಾಲ ಬದಲಾಗಿದೆ. ಹಿಂದೆ ಒಂದು ಬರೀ ಕೆಳ ಅಂತಸ್ತು ನಿರ್ಮಾಣ ಆಗ್ತಿತ್ತು, ಈಗ ಕೆಳ ಅಂತಸ್ತು ಮೊದಲನೇ ಮತ್ತು 2ನೇ ಅಂತಸ್ತು ಮಾಡುವಂಥದ್ದಾಗಿದೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಈಗಲೇ ನಾವು ಬದಲಾಗಬೇಕು. ಈಗಲೇ ನಾವು ಎಲ್ಲೆಲ್ಲಿ, ಯಾಕಂದರೆ ಜಾಗ ಸಿಗೋದಿಲ್ಲ, ಮುಂದೆ ಏನಾಗುತ್ತೆ, ಮುಂದೆ ಇನ್ನೇನು ಅವಶ್ಯಕತೆಗಳು ಬರ್ಬೋದು ಅಂತಕ್ಕಂಥದ್ದು ನಾವು ಯಾರೂ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಬಹುಶಃ ಈಗಲೇ ನಾವು ಈಗ ಎಲ್ಲ ಸೌಲಭ್ಯ ಇದೆ. ಈಗ ಇವತ್ತು ಚಿಕ್ಕಬಳ್ಳಾಪುರ ಇರ್ಬೋದು, ಬೇರೆ ಬೇರೆ ಸಣ್ಣ ನಗರಗಳಲ್ಲಿ ಇವತ್ತು ಲಿಫ್ಟನ್ನು ಬಳಸುವಂಥದ್ದು ಇವತ್ತು ನೋಡ್ತಾ ಇದ್ದೀವಿ. ಇನ್ನು ಎಸ್ಕಲೇಟ್ರ್ ಬರಬೇಕಷ್ಟೇ, ಒಂದು ಶಾಪಿಂಗ್ ಮಾಲ್ ಆಗಬೇಕು, ಎಸ್ಕಲೇಟ್ರ್ ಬರಬೇಕು, ಟ್ರಾವೆಲ್ಟರ್ ಬರಬೇಕು, ಇವೆಲ್ಲ ಬರ್ತದೆ ಮುಂದಿನ ದಿನಗಳಲ್ಲಿ. ಇವೆಲ್ಲ ಆದಷ್ಟು ಬೇಗ ಈ ಬದಲಾವಣೆ ಬೆಂಗಳೂರಿಗೆ ಸಮೀಪ ಇರೋದ್ರಿಂದ ಇವೆಲ್ಲ ಬರೋದ್ರಿಂದ ಇವೆಲ್ಲ ನಾವು ಈಗಲೇ ಬದಲಾಗಬೇಕು, ಮುಂದೆ ಆಲೋಚನೆ ಇಟ್ಕೋಬೇಕು. ಯಾಕಂದರೆ ಇವತ್ತಿಗೆ ನಾವು ಮಾಡ್ತೀವಿ ನೋಡಿ, ಈಗ ಇಲ್ಲಿದ್ದು ತೆಗೆದ್ರು, ಹೊಡೆದಾಕಿದ್ರು, ಮತ್ತೆ ಕಟ್ಟಿದ್ವಿ, ಮುಂದೆ ಇದನ್ನು ಹೊಡೆದು ಮತ್ತೆ ಇನ್ನೊಂದು ವರ್ಟಿಕಲ್ ಹೋಗುವಂಥದ್ದು ಆಗಬಾರ್ದು. ಈಗಲೇ ಒಂದು ಕನಿಷ್ಠ ಒಂದು 5-6 ಫ್ಲೋರ್ಗೆ ನಾವು ಪ್ಲಾನ್ ಮಾಡ್ಕೋಬೇಕು, ಜಾಗ ನೋಡಿಕೊಂಡು ಮಾಡ್ಕೋಬೇಕು. ಮತ್ತು ಲಿಫ್ಟ್ ವ್ಯವಸ್ಥೆ ಇದೆಲ್ಲ ಈಗ ಒಂದು ಭಾಗ ಆಗೋಗಿದೆ. ಲಿಫ್ಟು ಇವತ್ತು ವ್ಯವಸ್ಥೆ ಇವತ್ತೆಲ್ಲ ಭಾಗ ಆಗಿದೆ. ನನ್ನ ಸಲಹೆ ಇಷ್ಟೇ, ಈಗ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳೋಂಥದ್ದು, ದಯವಿಟ್ಟು ಚರ್ಚೆ ಮಾಡಿ. ಯಾಕಂದರೆ ನೀವು ಇವತ್ತು ನಾಳೆ ಯೋಚನೆ ಮಾಡಿಬಿಡಿ, ಇನ್ನೊಂದು 20 ವರ್ಷದ ಯೋಚನೆ ಮಾಡಿ, ನಾಳೆ ಮುಂದೆ ಇನ್ನು ಅವಶ್ಯಕತೆ ಜಾಸ್ತಿ ಬರ್ಬೋದು, ಅದರ ಅನುಗುಣವಾಗಿ ನಾವು ಮಾಡಬೇಕು. ಇದು ನನ್ನ ಸಲಹೆ. ಈಗ ಜಿಲ್ಲೆಯಲ್ಲಿ ನಾವು ಹಿಂದೆ ನಂದಿ ಕ್ಯಾಬಿನೆಟಲ್ಲಿ ನಾವು ಒಂದು ಪ್ರಯತ್ನ ಮಾಡಿದ್ವಿ. ನಾವು ಬಾಗೇಪಲ್ಲಿ ಭಾಗದಲ್ಲಿ ಒಂದು DYSP ಡಿವಿಷನ್ ಆಗಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಚಿಂತಾಮಣಿಯಲ್ಲಿ ಟ್ರಾಫಿಕ್ ಪೊಲೀಸ್ ಒಂದು ಡಿವಿಷನ್ ಆಗಬೇಕು, ಟ್ರಾಫಿಕ್ ಪೊಲೀಸ್ ಕ್ರಿಯೇಟ್ ಆಗಬೇಕು, ಒಂದು ಸ್ಟೇಷನ್ ಆಗಬೇಕು ಅಂತೇಳಿ, ಟ್ರಾಫಿಕ್ ಸ್ಟೇಷನ್ ಆಗಬೇಕು ಅಂತೇಳಿ ಅದರ ಒಂದು ಬೇಡಿಕೆ ಇದೆ. ಮತ್ತು ಈಗ SP ಅವರು ಹೇಳಿದಾಗ, ಹಿಂದೆ ಗೃಹ ಸಚಿವರು ಬಂದಾಗ ಏನ್ರಿ ಇಷ್ಟು ದೂರ ಇದೆ SP ಆಫೀಸು, ಯಾವ ರೀತಿ ಇದು ಅನುಕೂಲ ಆಗುತ್ತೆ ಅಂತ. ಇದೆಲ್ಲ ನಾನು ಭಾಳ ಹಿಂದೆನೇ ನಾನು 2007ರಲ್ಲಿ ನಮ್ಮ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮುಮ್ತಾಜ್ ಅಲಿ ಖಾನ್ ಅವರಿದ್ದಾಗ ನಾನು ಹೇಳಿದ್ದೆ, ಸರ್ ದಯವಿಟ್ಟು ನೀವು ಊರಿಂದ ಆಚೆ ಏನು ಮಾಡಬೇಡಿ, ಏನಿವತ್ತು ಕನ್ನಡ ಭವನ ಆಗಿದೆ ಆ ಜಾಗ ಪೂರ್ತಿ ಹಿಂದೆ ರೈಲ್ವೆ ಟ್ರ್ಯಾಕ್ವರೆಗೂ ಭೂಸ್ವಾಧೀನ ಮಾಡ್ಕೊಂಬಿಡಿ, 1.5 ಎಕರೆ ಮಾಡಿ ಇಟ್ಕೊಂಬಿಡಿ. ನಾಳೆ ಒಂದು ಜಿಲ್ಲಾ ಆಸ್ಪತ್ರೆಯಿಂದ ಹಿಡಿದು ಏನೇನು ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಒಂದೇ ಕಡೆ ಮಾಡ್ಬೋದು ಅಂತ ಹೇಳಿದಾಗ, ಬಹುಶಃ ಪಾಪ ಅವರು ಇವತ್ತಿಲ್ಲ ನಮ್ಮ ಜೊತೆಯಲ್ಲಿ, ನಾನು ಅವ್ರ ಮೇಲೆ ಆರೋಪ ಮಾಡುವಂಥದ್ದು ಮತ್ತೊಂದು ಅಲ್ಲ, ಸಲಹೆ ಕೊಟ್ಟಿದ್ದೆ. ಆದರೆ ಏನು ಅವತ್ತಿನ ಪರಿಸ್ಥಿತಿಗಳು ಏನಿತ್ತು ಅಂತಕ್ಕಂಥದ್ದು ಅವ್ರಿಗೆ ಬಹುಶಃ ಗೊತ್ತಿರ್ಬೋದು. ಅವತ್ತು ಜಿಲ್ಲಾಧಿಕಾರಿಗಳು ಅನ್ವರ್ ಪಾಷಾ ಇದ್ರು, ಅವ್ರಿಗೂ ಹೇಳಿದೆ ನಾನು, ಇದನ್ನೇನಾದರೂ ಮಾಡಿ ನೋಡಿ, ಈ ಥರ ಆಲೋಚನೆ ಮಾಡಿ ಅಂತೇಳಿ. ಆದರೆ ಈಗ ಕಾಲ ಮೀರೋಗಿದೆ. ಈಗ 2007, ಇವತ್ತು 2026 ಇದ್ದೀವಿ, ಸುಮಾರು 19 ವರ್ಷ ಕಳೆದೋಗಿದೆ. ಆದರೆ ಸಮಯ ಯಾವ ರೀತಿ ಹೋಗುತ್ತೆ ಅನ್ನೋದು ನಾವು ಯಾರೂ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಕಚೇರಿಗಳು ಎಲ್ಲೇ ಇರಲಿ ಸ್ವಲ್ಪ ಜನರಿಗೆ ಸಮೀಪ ಇರ್ತಕ್ಕಂಥದ್ದು ರೀತಿಯಲ್ಲಿ ಇರಬೇಕು. ಇವತ್ತು ಎಲ್ಲರೂ ವಾಹನಗಳಲ್ಲಿ ಓಡಾಡ್ತಾರೆ ಅಂತಕ್ಕಂಥದ್ದು ಅಲ್ಲ, ಇದು ಎಲ್ಲೋ ಒಳಗಡೆ ಮಾಡಿದ್ದಾರೆ. ಸ್ವಲ್ಪ ಎಲ್ಲೋ ಒಂದು ಕಡೆ
ಸ್ವಲ್ಪ ದೂರದೃಷ್ಟಿ ಕೊರತೆ ಯಾರದು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಈಗ ನೋಡಿ, ಈಗ ಹೊಸ ಕಟ್ಟಡ ಕಟ್ಟಬೇಕು, ಇದಕ್ಕೆ ಮತ್ತೆ ಸರ್ಕಾರದ ಮೇಲೆ ಮತ್ತೆ ಹೊರೆ ಇವೆಲ್ಲ ಆಗುವಂಥದ್ದಿದೆ. ಈಗ ಅದನ್ನ ನಾವು ನಾನು ಗೃಹ ಸಚಿವರಲ್ಲಿ ಮತ್ತೆ ನಾನು ಮನವಿ ಮಾಡ್ತೇನೆ, ಯಾಕಂದ್ರೆ ಬಜೆಟಲ್ಲಿ ಅದೆಲ್ಲ ಅನೌನ್ಸ್ ಮಾಡೋದಿಲ್ಲ. ಇವೆಲ್ಲ ಏನೇನಿದ್ದಾವೆ ಕೆಲವೆಲ್ಲ ಬಜೆಟಲ್ಲಿ ಘೋಷಣೆ ಮಾಡೋಕೆ ಹೋದ್ರೆ ಬಹಳ ದೊಡ್ಡ ಆಂಜನೇಯನ ಬಾಲ ಥರ ಬೆಳೆದು ಬಿಡ್ತದೆ. ಅದಕ್ಕೆ ಒಂದಕ್ಕೊಂದು ಯಾಕಂದ್ರೆ ಬೇಡಿಕೆಗಳು ಜಾಸ್ತಿ ಇದ್ದಾವೆ. ಇವತ್ತು ಹೊಸ ತಾಲೂಕುಗಳು 174-75 ತಾಲೂಕಿದ್ದು ಈಗ 246-47 ತಾಲೂಕಾಗಿದೆ. ಈಗ 10-12 ವರ್ಷ 11 ಪಂಚಾಯತಿಗಳಿಗೆಲ್ಲ ಒಂದೊಂದು ತಾಲೂಕಾಗಿದೆ. ಈಗ ಬೇಡಿಕೆಗಳು ಪ್ರತಿಯೊಂದು ಈ ಥರ ಹೊಸ ತಾಲೂಕುಗಳಲ್ಲಿ ಎಲ್ಲ ಇಲಾಖೆಗಳ ಕಚೇರಿಗಳಾಗಬೇಕು. ಇದು ಯಾರು ತಾಲೂಕುಗಳ ಬೇಡಿಕೆ ಇಡುವಂಥವರು ಅವರ ಮಟ್ಟಕ್ಕೆ ಆಲೋಚನೆ ಮಾಡ್ತಾರೆ. ಒಂದು ಸರ್ಕಾರ, ಒಂದು ವ್ಯವಸ್ಥೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಏನೆಲ್ಲ ಅದಕ್ಕೆ ಖರ್ಚು ವೆಚ್ಚಗಳು, ಏನೆಲ್ಲ ಅಡ್ಮಿನಿಸ್ಟ್ರೇಟಿವ್ ಇನ್ಫ್ರಾಸ್ಟ್ರಕ್ಚರು ಮತ್ತು ಇವೆಲ್ಲ ಎಕ್ಸ್ಪೆನ್ಸಸ್ ಯಾವ್ಯಾವ ಹೊರೆ ಆಗುತ್ತೆ ಅಂತ ಯಾರು ಅವಳು ಯೋಚನೆ ಮಾಡಲ್ಲ. ಒಂದಷ್ಟು ಜನ ಕೂತ್ಕೊಳ್ತಾರೆ, ಧರಣಿ ಮಾಡ್ತಾರೆ, ನಮ್ಮ ತಾಲೂಕು ಮಾಡಿರ್ತಾರೆ. ಕಡೆಗೆ ಆ ತಾಲೂಕಾಯಿತು, ಸೌಲಭ್ಯ ಮಾಡಿಲ್ಲ, ತಹಸೀಲ್ದಾರ್ ಇಲ್ಲ. ಇವತ್ತು ಎಷ್ಟು ತಹಸೀಲ್ದಾರ್ ಹುದ್ದೆಗಳು ಸೃಷ್ಟಿಯಾಗಬೇಕು, ಎಷ್ಟು ಇಒಗಳ ಹುದ್ದೆ ಸೃಷ್ಟಿಯಾಗಬೇಕು, ಎಷ್ಟು ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳ ಹುದ್ದೆಗಳು ಸೃಷ್ಟಿಯಾಗಬೇಕು, ಕಚೇರಿಗಳಾಗಬೇಕು, ಪೊಲೀಸ್ ಇಲಾಖೆ ವ್ಯವಸ್ಥೆಗಳಾಗಬೇಕು. ಎಲ್ಲ ಒಂದೊಂದು ಇವತ್ತು ನೀವು ಆಡಳಿತದ ಬಗ್ಗೆ ಏನಾದರೂ ಅನುಭವ ಇತ್ತು, ಅದರ ಬಗ್ಗೆ ಏನು ಇವತ್ತಿನ ಒಂದು ಹಣಕಾಸಿನ ಪರಿಸ್ಥಿತಿ ಇವತ್ತು ಇಡೀ ದೇಶದಲ್ಲೇ ಇರ್ಬೋದು, ಕೇಂದ್ರದ ಹಣಕಾಸಿನ